ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದರಿ. ಇವತ್ತಿನ ವಿಡಿಯೋದಲ್ಲಿ ನಾನು ರೀ ನಿಮ್ಗೆ ಮನೆಯಲ್ಲಿನ ಪರಿಶುದ್ಧವಾದಂಥ ಕುಂಕುಮವನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇದಕ್ಕೆ ಏನು ಜಾಸ್ತಿ ಸಾಮಾನು ಏನು ಬೇಕಾಗಂಗಿಲ್ಲ ರೀ. ಅರಿಶಿನ ನಿಮ್ಗೆ ಎಷ್ಟು ಬೇಕಷ್ಟು ಅರಿಶಿನ ತೊಗೊಳ್ರಿ. ಸ್ವಲ್ಪ ಸುಣ್ಣ ಮತ್ತು ಸ್ವಲ್ಪ ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣನ್ನು ತೊಗೊಳ್ರಿ. ಇವಾಗ ನಾನು ಅರಿಶಿನವನ್ನು ನಮ್ಗೆ ಎಷ್ಟು ಬೇಕಷ್ಟು ಅರಿಶಿನವನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳತ್ತನ್ರಿ. ಆ ಪ್ಲೇಟ್ ಒಳಗೆ ಹಾಕ್ಕೊಂಡು ನಾನು ಲಿಂಬೆ ಹಣ್ಣನ್ನು ರಸನ ತಗೊಳತ್ತೇನೆ ರೀ. ಪೂರ್ತಿಯಾಗಿ ರಸ ತಕ್ಕೋರಿ. ಸ್ವಲ್ಪನ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಅರ್ಧ ಹೋಳನ್ನು ಅಷ್ಟೇ ತೊಗೊಳತ್ತೇನೆ ರೀ ನಾನಿಲ್ಲಿ. ಪೂರ್ತಿಯಾಗಿ ರಸ ತಕ್ಕೊಂಡ್ರಿ ಲಿಂಬೆ ಹಣ್ಣಿಂದ. ಆಮೇಲೆ ಸ್ವಲ್ಪ ಸುಣ್ಣವನ್ನು ತೊಗೊಳತ್ತೇನೆ ರೀ. ಜಾಸ್ತಿ ಸುಣ್ಣ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸುಣ್ಣ ನಮ್ಮ ಚರ್ಮಕ್ಕೆ ಎಫೆಕ್ಟ್ ಆಗುತ್ತೆ ರೀ. ಅದಕ್ಕೆ ಸ್ವಲ್ಪನ ತೊಗೊಳ್ರಿ. ಅದು ಚರ್ಮನ ಸುಡ್ತೈತ್ರಿ ಸುಣ್ಣ, ಅದಕ್ಕೋಸ್ಕರ ಸ್ವಲ್ಪ ತೊಗೊರಿ. ಇವಾಗ ಅದನ್ನು ಸ್ವಲ್ಪ ನೀರಿನೊಳಗೆ ಹಾಕಿ ಕಲಿಸ್ಕೊಳತ್ತೇನೆ ರೀ ನಾನು ಸುಣ್ಣನ. ಪೂರ್ತಿಯಾಗಿ ಅದನ್ನ ಪೇಸ್ಟ್ ಥರ ಮಾಡಿಕೊಳ್ರಿ. ಸುಣ್ಣ ಮತ್ತು ನೀರೆಲ್ಲ ಚೆಂದಂಗೆ ಮಿಕ್ಸ್ ಆಗಬೇಕ್ರಿ, ಆ ಥರ ಮಾಡಿಕೊಳ್ರಿ. ಇವಾಗ ನಾನು ಅರಿಶಿಣದೊಳಗೆ ಸ್ವಲ್ಪ ಸುಣ್ಣದ ನೀರನ್ನು ಹಾಕೋತಾ ಕಲಿಸ್ಕೊಳತ್ತೇನೆ ರೀ. ಒಮ್ಮೆಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಪೂರ್ತಿ ತಿಳುವಾಗಿಬಿಡ್ತೈತಿ, ನೋಡ್ಕೊಂಡು ಹಾಕೊಳಕ್ಕೆ ಬರ್ತೈತಿ. ಇವಾಗ ಸ್ವಲ್ಪ ಲಿಂಬೆ ರಸವನ್ನು ತೊಗೊಳತ್ತೇನೆ ರೀ. ಎರಡನ್ನೂ ಕೂಡಿ ಚೆಂದಂಗೆ ಮಿಕ್ಸ್ ಮಾಡಿಕೊಡ್ರಿ. ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕ್ರಿ, ಸ್ಪೂನಿಂದ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಕರೆಕ್ಟಾಗಿ ಬರೋದಿಲ್ಲ. ಕಲರು ನಿಮ್ಗೆ ಎಷ್ಟು ಜಾಸ್ತಿ ನಿಮಗೆ ಕೆಂಪು ಬೇಕಂತ ಅನಿಸ್ತಂತಂದ್ರೆ ನೀವು ಜಾಸ್ತಿ ಸುಣ್ಣನ ಹಾಕ್ಕೋಬೇಕು. ಆದರೆ ಸುಣ್ಣ ಜಾಸ್ತಿ ಹಾಕೋಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೇನೆ, ಯಾಕಂದ್ರೆ ಚರ್ಮಕ್ಕೆ ಅದು ಕೆಟ್ಟದ ಪರಿಣಾಮವನ್ನು ಬೀರ್ತೈತ್ರಿ. ಇವಾಗ ಸುಣ್ಣ ಮತ್ತು ನಿಂಬೆ ರಸವನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇವಾಗ ಸಕ್ಕರೆ ಇನ್ನು ಎಷ್ಟು ಹಾಕ್ಕೊಂಡ್ರಿ, ನಾ ಎಷ್ಟು ಕಲಿಸಿ ಇಟ್ಕೊಂಡಿನಲ್ರಿ ಅಷ್ಟನ್ನು ಹಾಕ್ಕೊಂಡೇನು. ಅಷ್ಟು ಹಾಕೊಳ್ಳೋದಕ್ಕೆ ಇಷ್ಟು ಕಲರ್ ಬಂದೈತ್ರಿ. ಪೂರ್ತಿಯಾಗಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಕಲರ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಕೆಂಪಾಗಿ ಬಂದೈತೆ ಅಂತ ಹೇಳ್ರಿ. ನಾವು ಅಂಗಡಿಯಲ್ಲಿ ತರ್ತೀವಿ ರೀ, ಅದು ಭಾಳ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ, ಆಸಿಡ್ ಮಿಕ್ಸ್ ಮಾಡಿರ್ತಾರೋ. ಅದರಿಂದ ನಮ್ಮ ಶರೀರ ಅಂದರೆ ನಾವು ಹಚ್ಕೊಳ್ಳೋ ಜಾಗ ಅಲ್ಲಿ ಸುಟ್ಟೋದಂಗೆ ಆಗ್ತೈತೆ ರೀ. ಮತ್ತು ಗುಳ್ಳೆಗಳು ಆಗ್ತಾವ್ರಿ, ಮತ್ತು ಪಕ್ಕಿ ಹೇಳಕ್ಕೆ ಸ್ಟಾರ್ಟ್ ಆಗ್ತಾವ್ರಿ, ಅಂದ್ರೆ ಮೊಡವೆಗಳ ಥರ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಅದ್ರ ಬದಲಿಗೆ ಮನ್ಯಾಗ ಕೇವಲ 5 ನಿಮಿಷದೊಳಗೆ ನೋಡಿರಿ ಎಷ್ಟು ಬೇಗ ರೆಡಿ ಆಯಿತು, ಕಲರು ಚೇಂಜ್ ಆಯ್ತು ನೋಡಿರಿ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಕಲರ್ ಬೇಕಂದ್ರೆ ಸುಣ್ಣ ಹಾಕ್ಕೋಬೋದು, ಅದು ನಿಮಗೆ ಬಿಟ್ಟದ್ರಿ. ಇವಾಗ ಇದೆಲ್ಲ ಪೂರ್ತಿಯಾಗಿ ನಾನು ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದನ್ನು ನಾವು 1 ಅವರ್ ಅಷ್ಟು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಅವರ್ ನಾವು ಬಿಸಿಲಿಗೆ ಇಟ್ಕೊಂಡು ಅಂದ್ರೆ ಅದು ಒಣಗ್ತೈತ್ರಿ. ನಿಮಗೆ ಬೇಕು ಇಷ್ಟೇ ಸಾಕಂತ ಆಯ್ತಂದ್ರೆ ನೀವು ಹಾಗೇನೂ ಬಿಡ್ಬೋದು, ಇಲ್ಲ ಅಂದರೆ ಒಣಗಿದ ಮೇಲೆ ಮಿಕ್ಸಿ ಜಾರಿಗೂ ಹಾಕ್ಕೋಬೋದು. ನಾನೀಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇವಾಗೆಲ್ಲ ಚೆಂದಂಗೆ ಮಿಕ್ಸ್ ಆಗೈತ್ರಿ. ಇವಾಗ 1 ಅವರ್ನಷ್ಟು ನಾನು ಬಿಸಿಲಿಗೆ ಇಡ್ತೇನೆ ರೀ. ಇವಾಗ ಬಿಸಿಲಿಗೆ ಇಟ್ಟೇನು 1 ಅವರ್ ಆದ ತಕ್ಷಣ ಅದು ಪೂರ್ತಿಯಾಗಿ ಡ್ರೈ ಆಗಿ ಬಿಡುತ್ತೆ ನೋಡಿರಿ. ಎಷ್ಟು ಕಲರ್ ಡಾರ್ಕಾಗಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪನೇ ಸುಣ್ಣ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಸುಣ್ಣ ಹಾಕ್ಕೊಂಡಿಲ್ಲ, ಆದರೂ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿರಿ ಒಣಗಿದ ಮೇಲೆ ಪೂರ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಪೂರ್ತಿ ಸ್ಮೂತ್ ಆಗಬೇಕಂತೇಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೇನೆ ರೀ. ನೀವು ಫಸ್ಟಿಗೆ ಮಿಕ್ಸಿ ಜಾರಿಗೆ ಹಾಕೊಂಡೂ ನೀವು ಬಿಸಿಲಿಗೆ ಒಣಗ್ಸೋಕ್ಕಿಡ್ಬೋದು, ಆಮೇಲೇನೂ ಹಾಕ್ಕೋಬೋದು, ಅದು ನಿಮಗೆ ಬಿಟ್ಟದ್ರಿ. ಇವಾಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳತ್ತೇನೆ ರೀ. ಇಷ್ಟು ಮಾಡ್ಕೊಂಡ್ರೆ ಆಯ್ತು ರೀ, ನಮಗೆ ಮನೆಯಲ್ಲಿನೇ ಕುಂಕುಮ ರೆಡಿ ಆಯಿತು ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಯಾವುದೇ ತೆರನಾದಂಥ ಕೆಮಿಕಲ್ ಹಾಕದೇ ನಾವೇ ಮನೆಯಲ್ಲಿನ ಕುಂಕುಮನ ರೆಡಿ ಮಾಡಿಕೊಂಡ್ವಿ. ಇವಾಗ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರೆ ರೆಡಿ ಆಯಿತು. ನಾವು ಮನೆಯಲ್ಲಿ ದೇವರಿಗೆ ಕುಂಕುಮಾರ್ಚನೆ ಮಾಡ್ತಿರ್ತೀವಿ. ಈಗ ಮಾರ್ಗಶಿರ ಮಾಸ ಇದೆ ಇವಾಗ, ಮತ್ತು ನಾವು ಸಂಕಷ್ಟಿ ಚತುರ್ಥಿ ದಿವಸ ಮಾಡ್ತಿರ್ತೀವಿ, ಚತುರ್ಥಿ ದಿವಸ ಮಾಡ್ತಿರ್ತೀವಿ. ಆವಾಗ ಈ ತೆರನಾಗಿ ನಾವೇ ಮನೆಯಲ್ಲಿ ಪರಿಶುದ್ಧವಾದ ಕುಂಕುಮದಿಂದ ದೇವರಿಗೆ ಅರ್ಚನೆಯನ್ನು ಮಾಡೋದ್ರಿಂದ ನಮಗೆ ಫಲ ಸಿಗುತ್ತೆ. ಇದಕ್ಕೇನು ಜಾಸ್ತಿ ಟೈಮು ಬೇಕಾಗಲ್ಲ, ಜಾಸ್ತಿ ಸಾಮಾನು ಬೇಕಾಗಂಗಿಲ್ಲ. ನೀವು ಮಾಡಿ ನೋಡಿ ಒಂದು ಸಾರಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ, ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲಿನ ಆಕಳ ಸಗಣಿಯಿಂದ ಯಾವ ತೆರನಾಗಿ ಧೂಪನ ರೆಡಿ ಮಾಡೋದು ಅಂತೇಳಿ ತೋರಿಸಿದ್ದೀನಿ ರೀ. ಅದನ್ನು ಒಂದು ಸಾರಿ ನೋಡಿ ವಿಡಿಯೋನ. ಅದು ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ. ಈಗ ನಾನು ತೋರಿಸಿರುವಂತಹ ಕುಂಕುಮ ಮಾಡುವ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರೂ ಮನೆಯಲ್ಲೇ ಮಾಡಿರುವಂಥ ಪರಿಶುದ್ಧವಾದ ಕುಂಕುಮವನ್ನು ಉಪಯೋಗಿಸ್ರಿ ಅಂಥೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.